ಜಯಮ್ಮ ಅವ್ರದ್ದು ಬಾತ್ರೂಮ್ ವಿಡಿಯೋ ನನ್ನ ಹತ್ರನೂ ಇದೆ. ಅಲ್ಲಮ್ಮ ನಾನ್ ಬಿಡ್ಲಾ? ಹೌದಾ ಜಯಮ್ಮ ಅವರೇ, ನಿಮ್ದು ಬಾತ್ರೂಮ್ ವಿಡಿಯೋ ಅವ್ರ ಹತ್ರ ಇದೆ ಅಂತಾರೆ. ನಾನ್ ಬಿಡ್ಲಾ? ಅದೇ ಎಡಿಟಿಂಗ್ ಮಾಡಿದ್ದೆ ನಾನು ಹೇಳಿದಲ್ಲ ನಾನು ನೋಡಿದೀನಿ ಅಂತೀನಲ್ಲ ಅದನ್ನ ಬೇರೆ ಎಡಿಟಿಂಗ್ ಮಾಡಿ ಬಿಟ್ಟಿರ್ಬೋದು. ಅವ್ರದ್ದು ಯಾರು ಬಿಡ ನೋಡಿ ನಂದು ಅಂತ ಬೇರೆಯವರು ಎಡಿಟಿಂಗ್ ಇವಾಗ ಆತರ ಮಾಡೋರು ಎಷ್ಟೋ ಜನ ಇದ್ದಾರೆ. ಬಾಯಿ ಬಂದಂಗೆ ಮಾತಾಡ್ಬಿಟ್ರೆ ನಾವು ಹೆಣ್ಮಕ್ಳು ಪರವಾಗಿ ಅಂತೀರಾ? ಹೆಣ್ಮಕ್ಳು ನೋಡಿ ಮಾಡಿ ಮಾಡ್ಬೇಕಲ್ವಾ? ಆತರ ಬಳಸ್ಕೊಂತಾರೆ, ಯಾಕಂದ್ರೆ ಹೆಣ್ಮಕ್ಳು ಇದ್ರೇನೆ ಅವ್ರಿಗೆ ಕೆಲಸಗಳು ಆಗೋದು ಅಂತ ಹೇಳ್ಬಿಟ್ಟು ಬಳಸ್ಕೊಂತಾರೆ. ಇವಾಗ ನೋಡಿ, ಇವಾಗ ಯಾವ್ದೋ ಒಂದು ಕೊಟ್ಬಿಟ್ಟು ಇವಾಗ ಅದನ್ನ ಮಾತಾಡಿದ್ರು, ಮುದ್ದೆ ಮುರಿಸ್ತೀನಿ, ಅದ್ ಮಾಡಿಸ್ತೀನಿ, ಇದು FIR ಮಾಡಿಸ್ಕೊಂಡು ಅದಕ್ಕೆ ಜಯಮ್ಮ ದಿವ್ಯಾ ವಸಂತನ್ ವಿಡಿಯೋ ಇರಬಹುದು. ಅವರು ಹೋಗ್ಬಿಟ್ಟು ಅಲ್ಲಿ ಸೆಟಲ್ಮೆಂಟ್ ಕೇಳಿದ್ರು, ಸೆಟಲ್ಮೆಂಟ್ ಕೇಳಿದ್ರು, ಸೆಟಲ್ಮೆಂಟ್ ಕೇಳಿದ್ರು ಗೊತ್ತಿಲ್ಲ ಅಂತಾರ. ಜಯಮ್ಮ ಮಹಿಳಾ ಆಯೋಗದವರು ಇದನ್ನ ನೋಡ್ತಿದ್ರೆ ಮಹಿಳಾ ಆಯೋಗದಲ್ಲಿ ಈಗಿಂದೀಗ್ಲೇ ಕಂಪ್ಲೇಂಟ್ ಅನ್ನ ಬುಕ್ ಮಾಡ್ಕೋಬೇಕು. ನಾನು ಇಲ್ಲಿ ಓಪನ್ ಆಗಿ ಕರ್ನಾಟಕಕ್ಕೆ ಗೊತ್ತಾಗಂತ ಹೇಳ್ತಿದ್ದೀನಿ. ಜಯಮ್ಮ ಅವರು ವಿಡಿಯೋ ಏನಾದ್ರು ಕೊಟ್ಬಿಟ್ರೆ ನಾನ್ ತಲೆ ಬೋಡಿಸ್ಕೊತೀನಿ ಆಯ್ತಾ? ಜಯಮ್ಮ ಅವರು ಇವಾಗ ಹೇಳ್ತಾವ್ರೆ ಯಾರ್ದೋ ವಿಡಿಯೋನ ತೆಗೆದು ಮುಖ ಹಾಕ್ಬಿಟ್ಟು ಕೊಡ್ಬೋದಲ್ವಾ, ಇವ್ರ ಕೈಲಿ ಹಂಗ್ ಮಾಡಿಸ್ಬೋದಲ್ವಾ ಅಂತ ಹೇಳ್ತಿದ್ದಾರೆ. ಜಯಮ್ಮ ಅವ್ರ ಮಾತನ್ನ ಹಾಡ್ಬೇಕಾದ್ರೆ ಬಾಯಿನ ನಿಗಾ ಇಟ್ಕೊಂಡು ನಾಲ್ಗೆನ ಬಿಗಿ ಇಟ್ಕೊಂಡು ಮಾತಾಡ್ಬೇಕು. ಯಾಕಂದ್ರೆ ಒಂದು ಹುಡುಗಿ ಬಗ್ಗೆ ಮಾತಾಡ್ತಿರೋದು ಜಯಮ್ಮ ಅವರು. ಅವ್ರಿಗೂ ಮಕ್ಳು ಇರ್ತಾರೆ, ಅವ್ರಿಗೂ ಮೊಮ್ಮಕ್ಳು ಇರ್ತಾರೆ, ಅವ್ರಿಗೂ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ. ಇನ್ನೊಬ್ಳು ಹೆಣ್ಮಕ್ಳ ಬಗ್ಗೆ ಹೇಳ್ಬೇಕಾದ್ರೆ ಜಯಮ್ಮ ಅವ್ರು ಹೇಳ್ತಿಲ್ಲ. ಆನಂದ್ ಗುರೂಜಿ ಬಗ್ಗೆ ಆನಂದ್ ಗುರೂಜಿ ಬಗ್ಗೆ ನನ್ ಕ್ಯಾರೆಕ್ಟರ್ 100% ಪ್ಯೂರ್ ಆಗಿದೆ. ನಾನ್ ತಪ್ಪು ಮಾಡಿದ್ರೆ ನಾನ್ ತಲೆ ಬೋಳ್ಸ್ಕೊತೀನಿ ಅಂತ ಹೇಳ್ತಿರ್ಲಿಲ್ಲ. ನಾನ್ ತಪ್ಪು ಮಾಡಿದ್ರೆ ತಲೆ ಬೋಳ್ಸ್ಕೊತೀನಿ, ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ಜಯಮ್ಮ ತಲೆ ಬೋಳ್ಸ್ಕೊತಾರೆ. ವಿಡಿಯೋ ಕೊಡಿ, ಹಂಗಾರೆ ಒಪ್ಕೊಳ್ಳಿ. ವಿಡಿಯೋ ಇಲ್ಲ ಹೇಳಿಲ್ಲ, ನಾನು ಯಾಕೆ ವಿಡಿಯೋ ಇಲ್ಲ ಅಂತ ಒಪ್ಕೊಳ್ಳಿ? ನಾನು ನೋಡಿದ್ದೀನಿ, ಎಡಿಟಿಂಗ್ ವಿಡಿಯೋನೋ ನಿಜ ವಿಡಿಯೋ ಏನು ಗೊತ್ತಾ ನಾನು ನೋಡಿದ್ದೀನಿ. ಹೆಂಗ್ ಅಲಿಗೇಷನ್ ಮಾಡ್ತೀರಿ? ವಿಡಿಯೋ ಒರಿಜಿನಲ್ ಡ್ಯೂಪ್ಲಿಕೇಟ್ ಗೊತ್ತಿಲ್ಲ ಜಯಮ್ಮ ಅವರೇ. ಯಾಕೆ ಈ ತರ ಹೆಣ್ಮಕ್ಳು ಯಾಕೆ ಈ ತರ ಆಗ್ತಾರೆ, ಯಾಕೆ ಹೆಣ್ಮಕ್ಳು ಈ ತರ ಆಗ್ತಾರೆ ಅಂತ ನಾನು ಎಷ್ಟು ವಿಷಯದಲ್ಲಿ ಹಿಂಗೆ ಜಯಮ್ಮ ಅವ್ರ ಪೇಟ್ ಬದಲಿಸಿಲ್ಲ. ಎಷ್ಟು ವಿಷಯದಲ್ಲಿ ಯಾವುದು ಇದುವರೆಗೂ ಒಂದು ಹೆಣ್ಣು ಮಗುಗೆ ನಾನು ಅಲಿಗೇಷನ್ ಮಾಡಿ ಎಲ್ಲೂ ಮಾಡಿಲ್ಲ. ಮನ್ಸಿಗೆ ತುಂಬಾ ನೋವು ಮಾಡಿದಿರ ಜಯಮ್ಮ. ನಾನು ಇದನ್ನ ಸುಮ್ಮನೆ ಹೋಗ ಅವ್ರು ಕೇಸ್ ಹಾಕಿದ್ರು ಏನ್ರಿ ಮಾಡ್ತೀರಿ ಜಯಮ್ಮ? ಬಿಡಲ್ಲ ಜಯಮ್ಮ. ನನ್ನ ಮನ್ಸಿಗೆ ಸತ್ಯಾಂಶ ಗೊತ್ತಿಲ್ಲದೆ ನೀವು ಒಂದು ಹೆಣ್ಮಕ್ಳ ಬಗ್ಗೆ ಒಬ್ಬ ಹೆಣ್ಮಕ್ಳಾಗಿ ಹಂಗ್ ಮಾತಾಡಿದ್ರೆ ಹೆಂಗಾಗುತ್ತೆ ಜಯಮ್ಮ ಅವರು? ಯಾರನ್ನೋ ಸಮರ್ಥಿಸ್ಕೊಳ್ತೀನಿ ಅಂತ ಹೋಗಿ ಇನ್ನೊಬ್ಬ ಹೆಣ್ಮಕ್ಳನ್ನ ಬಾವಿಗೆ ತಳ್ಬಿಡ್ತೀರಾ? ಬಾವಿಗೆ ತಳ್ತಾ ಇಲ್ಲ ಅಲ್ಲ. ಮತ್ತೆ ಈಗ ಹೇಳ್ತೀರಾ ಅದು ವಿಡಿಯೋ ಎಡಿಟಾ ಫೇಕಾ ಅಥವಾ ರಿಯಲ್ ಗೊತ್ತಿಲ್ಲ ಅಂತೀರಿ. ಮತ್ತೆ ಹೆಂಗ್ ಮಾತಾಡಿದ್ರಿ ಆ ಧೈರ್ಯದಲ್ಲಿ? ಗಟ್ಟಿ ಮಾಡಿದ್ರಿ. ಹೇಳ್ತೀರಾ? ಮಹಿಳಾ ಆಯೋಗದವರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ನನಗೆ ನ್ಯಾಯ ಕೊಡಿಸ್ಲೇಬೇಕು. ನನಗೆ ಮದುವೆ ಆಗೋ ಹೆಣ್ಮಗಳು ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಅವರು ನನ್ನ ಹುಡುಗ ಅವರೆಲ್ಲ ನೋಡ್ತಿರ್ತಾರೆ, ಅವರೇನ್ ಅನ್ಕೊಳ್ಳಲ್ಲ. ಜಯಮ್ಮ ಅವ್ರು ಇದಕ್ಕೆ ಪ್ರೂವ್ ಮಾಡ್ಲಿಲ್ಲ ಅಂತಂದ್ರೆ ಹೇಳ್ತಿಲ್ವಾ, ಒಂದು ನಾನ್ ತಲೆ ಬೋಳ್ಸ್ಕೊತೀನಿ, ಒಂದು ಜಯಮ್ಮ ತಲೆ ಬೋಳ್ಸ್ಕೊತೀನಿ. ನಾನೇನು ತಲೆ ಬೋಳ್ಸ್ಕೋಬೇಕು? ನೀವೇ ಹೇಳಿದ್ದಲ್ವಾ ಅದಕ್ಕೆ ಜಯಮ್ಮ ಕೊಡ್ಬೇಕು ಜಯಮ್ಮ. ಹಂಗೆಲ್ಲ ಆಗಲ್ಲ ಜಯಮ್ಮ. ನಾವು ಬದುಕ್ತಿರೋದು ಸಮಾಜದಲ್ಲಿ ನೂರಾರು ಜನ ನೋಡ್ತಾರೆ. ನೀವ್ ಹೇಳೋದನ್ನೆಲ್ಲ ಕೇಳ್ಕೊಂಡು ಗುಲ್ಡು ಅಲ್ಲ. ನೀವು ಬೇರೆ ಬೇರೆ ಸ್ಟೇಟ್ಮೆಂಟ್ ಅನ್ನ ಕೊಡೋದು ನೀವು ಗುಲ್ಡು ಅಲ್ಲ. ಕರೆಕ್ಟಾಗಿ ಬುದ್ಧಿಯಲ್ಲಿ ಇಟ್ಕೊಂಡು ನಾಲ್ಗೆ ಗಟ್ಟಿಯಾಗಿ ಇಟ್ಕೊಂಡು ಮಾತಾಡ್ಬೇಕು. ಇಲ್ಲ ಮತ್ತೆ ಇನ್ನೇನ್ ಮತ್ತೆ ಮಾತಾಡ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀರಾ ನೀವು? ಅವರು ಆ ಪದ ಬಳಕೆ ಮಾಡಬಾರ್ದು ಅಂದ್ರೆ ಹೆಂಗಾಗುತ್ತೆ ಜಯಮ್ಮ ಅವರೇ? ನಾನು ಹೇಳಿದ್ರೆ ನಿಮ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಉರಿಯಲ್ವಾ ಅವಾಗ? ಓಕೆ ಉರಿಯುತ್ತೆ. ಕೃಷ್ಣಮೂರ್ತಿ ಅವರು ವಾಪಸ್ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು, ಆಡಿಯೋ ಕಳಿಸ್ತೀವಿ ಅಂತ ಹೇಳಿದ್ರು. ಒಂದು ಮೆಚ್ಚೋಕ್ಕೋಸ್ಕರ ಹೆಣ್ಮಕ್ಳನ್ನ ನೀವು ಆ ಥರ ಮತ್ತೆ ಮತ್ತೆ ಹೇಳ್ತೀನಿ ಬಿಡಿ ಮೇಡಮ್. ಅಲ್ಲ ಹೇಳಿ ಇನ್ಯಾವಾಗ ಇನ್ನೊಂದ್ಸಲ ಕರೆಯೋಣ ನಾವು. ಜಯಮ್ಮನವ್ರನ್ನ ಕರೆದಿರೋದು ಈ ವಿಚಾರ ಕ್ಲಾರಿಫಿಕೇಶನ್ ತಗೊಳಕ್ಕೆ. ಅದೇನ್ ಹೇಳಿ, ಏನ್ ಹೇಳ್ಬಿಡಿ ಅಂತ ಕೇಳೋಣ. ಇನ್ನೊಂದ್ಸಲ ಪ್ರಶ್ನೆ ಕೇಳ್ಬೇಕಾ? ಯಾರನ್ನೋ ಮೆಚ್ಚಿಸೋಕೆ ಆ ಹೆಣ್ಮಗಳನ್ನ ತೇಜೋವಧೆ ಮಾಡಿದ್ರಲ್ಲ, ತಪ್ಪಲ್ವಾ? ಆಮೇಲೆ ಹೇಳ್ತೀರಾ ಅದು ಎಡಿಟೋ ಮತ್ತೊಂದೋ ಗೊತ್ತಾಗ್ತಿಲ್ಲ ನಮ್ಗೆ ಅಂತೀರಾ, ತಪ್ಪಲ್ವಾ? ಆಯ್ತು, ತಪ್ಪಾಯ್ತು. ನಾವೊಂದು ತಾಯಿ ಸ್ಥಾನದಲ್ಲಿದ್ದು ಒಂದು ಮಗುನ ಮಾತಾಡಬಾರ್ದಾಗಿತ್ತು, ಸಾರಿ. ಆಯ್ತಾ? ಓಕೆ ದಿವ್ಯಾ ವಸಂತ್ ಅವರೇ ಆಯ್ತಾ? ಏನ್ ಹೇಳ್ತೀರಿ? ನನಗೂ ಹೆಣ್ಮಗು ಇದೆ. ನಾನು ನೋಡಿದಾಗ ಈ ತರ ಹಿಂಗೆ ಹೆಸರು ಬಂದಾಗ ನಾವು ಅನ್ಕೊಂಡಿದ್ವಿ. ಅದು ಏನಂತ ಗೊತ್ತಿಲ್ಲ.
ನನ್ನ ಮಗಳ ಸ್ಥಾನದಲ್ಲಿದ್ದೀನಿ ಸಾರಿ ತಪ್ಪಾಯಿತು ಆ ಹೆಣ್ಮಗು ಬಗ್ಗೆ ಮಾತಾಡಿ ತಪ್ಪಾಯಿತು ಓಕೆನಾ